ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ 2026-27ನೇ ಕರ್ನಾಟಕ ರಾಜ್ಯ ಸರ್ಕಾರದ ಬಡ್ಜೆಟ್ 4.25 ಲಕ್ಷ ಕೋಟಿಯನ್ನ ಒಂದು ದೊಡ್ಡ ಪ್ರಮಾಣದಲ್ಲಿ ಈ ಬಾರಿ ಸಿದ್ದರಾಮಯ್ಯನವರು ಮಂಡಿಸಿದ್ದಾರೆ. ಇಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಮತ್ತು ಜಲಸಂಪನ್ಮೂಲ ಇಲಾಖೆಗೆ ಭಾಳ ಕಡಿಮೆ ಪ್ರಮಾಣದಲ್ಲಿ ಈ ಸತಿ ಬಡ್ಜೆಟಲ್ಲಿ ಮಂಡಿಸಿದ್ದಾರೆ. ಆರೋಗ್ಯ ಇಲಾಖೆಗೂ ಭಾಳ ಕಡಿಮೆ ಬಡ್ಜೆಟನ್ನು ಮಂಡಿಸಿದ್ದಾರೆ. ನೀರಾವರಿ ಕ್ಷೇತ್ರದಲ್ಲಿ ನಮ್ಮ ತುಂಗಭದ್ರಾ ಪ್ರಾಜೆಕ್ಟ್ ಇರ್ಬೋದು, ಭದ್ರಾ ಪ್ರಾಜೆಕ್ಟ್ ಇರ್ಬೋದು, ಮಲಪ್ರಭಾ ಘಟಪ್ರಭಾ ಇರ್ಬೋದು, ಮೈಸೂರು ನೀರಾವರಿ ಯೋಜನೆಗಳಿಗೆ ಕಡಿಮೆ ಪ್ರಮಾಣದಲ್ಲಿ ಹಣ ಒದಗಿಸಿದ್ದಾರೆ. ಮತ್ತು ಈ ನೀರಾವರಿ ಪ್ರದೇಶಗಳಲ್ಲಿ ಹೆಚ್ಚಿನ ರೀತಿಯಿಂದ ಯಾವುದೇ ಅನುದಾನಗಳು ಕೊಟ್ಟಿಲ್ಲ. ಮತ್ತು ಡ್ಯಾಮ್ಗಳ ನವೀಕರಣ ಮತ್ತು ನೀರನ್ನು ಸಮರ್ಪಕವಾಗಿ ಬಳಸೋಕ್ಕೆ ರೈತರಿಗೆ ಯಾವುದೇ ರೀತಿಯಿಂದ ಅನುಕೂಲವಾದಂಥ ರೀತಿಯಿಂದ ಇದು ಮಂಡಿಸಿಲ್ಲ. ಇಲ್ಲಿ ಕಮಾಂಡ್ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿ ಅಂತೇಳಿ 6 ಕಾಡಗಳಿದೆ ಕರ್ನಾಟಕ ರಾಜ್ಯದಲ್ಲಿ. ಈ ಕಾಡಗಳು ಈಗಾಗಲೇ 10 ವರ್ಷಗಳಿಂದ ಯಾವುದೇ ಅನುದಾನಗಳು ಇರುವುದಿಲ್ಲ. ಅವೆಲ್ಲ ಮುಚ್ಚುವಂಥ ಪರಿಸ್ಥಿತಿಯಿಂದ ಈ ರಾಜ್ಯದಲ್ಲಿ ತಲೆದೂರಿದೆ. ಈ ಕಾಡಗಳ ಪುನರ್ನಿರ್ಮಾಣಕ್ಕೆ ಹೆಚ್ಚಿನ ರೀತಿಯಿಂದ ಆದ್ಯತೆಯನ್ನು ಸರ್ಕಾರ ಕೊಡಬೇಕಾಗಿತ್ತು, ಅದು ಕೊಟ್ಟಿಲ್ಲ. ಇದು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತಿಗಳಲ್ಲಿ ಅನುದಾನದ ಕೊರತೆ ಭಾಳ ತೀವ್ರ ರೀತಿಯಿಂದ ಕಡಿಮೆ ಪ್ರಮಾಣದಲ್ಲಿದೆ. ಮತ್ತು ವಿದ್ಯಾಕ್ಷೇತ್ರದಲ್ಲಿ ಈ ಬಾರಿ 1983ರಲ್ಲಿ ಅಂದಿನ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾಗಿದ್ದಂಥ ರಾಮಕೃಷ್ಣ ಹೆಗಡೆಯವರ ಕಾಲದಲ್ಲಿ ವಿದ್ಯಾರ್ಥಿ ಸಂಘಟನೆ ಅಭೂತಪೂರ್ವಕವಾಗಿ ಹೊಸ ನಾಯಕರನ್ನು ಸೃಷ್ಟಿ ಮಾಡುವಂಥ ಒಂದು ಹೊಸ ಅವಕಾಶಗಳನ್ನು ಕಲ್ಪಿಸಿತ್ತು. ಅದರ ನಂತರ 40 ವರ್ಷಗಳ ನಂತರ ವಿದ್ಯಾರ್ಥಿ ಚಳವಳಿಗಳನ್ನು ಹುಟ್ಟುಹಾಕುವಂಥ ರೀತಿಯಲ್ಲಿ ವಿದ್ಯಾರ್ಥಿ ಸಂಘದ ಚುನಾವಣೆ ನಡೆಸುವಂಥ ರೀತಿಯ ಸ್ವಾಗತಾರ್ಹವಾದಂಥ ಕ್ರಮವಾಗಿದೆ. ಇದರಿಂದ ಹೊಸ ನಾಯಕತ್ವಕ್ಕೆ ಹೊಸ ಹಂಬು ಕೊಡೋದಾಗಿದೆ. ಮತ್ತು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವಂಥ ವಿದ್ಯಾರ್ಥಿ ನಾಯಕತ್ವ ಇವತ್ತಿನ ರಾಜ್ಯದ ರಾಜಕೀಯದಲ್ಲಿ ಅನಿವಾರ್ಯ ಒಂದು ಪರಿಸ್ಥಿತಿ ಇರೋದ್ರಿಂದ ಇದು ಸ್ವಾಗತಾರ್ಹ ಅಂತ ನಿಲುವು ಅಂತ ಹೇಳ್ಬೋದು. ಮತ್ತು ವಿಕ್ಟೋರಿಯಾ ಹಾಸ್ಪಿಟ್ಲಿನ ಹೆಸರನ್ನು ಶಾಂತವೀರ ಗೋಪಾಲಕೃಷ್ಣ ಗೌಡರ ಹೆಸರಿಗೆ ಬದಲಾಯಿಸಿರೋದು ತೀವ್ರ ಖಂಡನೀಯವಾದಂಥ ವಿಚಾರ. ನಮ್ಮದು ಬೆಂಗಳೂರು ನಗರದಲ್ಲಿ ವಿಕ್ಟೋರಿಯಾ ಹಾಸ್ಪಿಟ್ಲು ಮತ್ತು ಮಿಂಟೋ ಕಣ್ಣು ಹಾಸ್ಪಿಟ್ಲು ನಮ್ಮ ಬೆಂಗಳೂರಿಗಲ್ಲದೆ ರಾಜ್ಯದ ಲಕ್ಷಾಂತರ ಕೋಟ್ಯಾಂತರ ರೋಗಿಗಳಿಗೆ ಒಂದು ಆರೋಗ್ಯ ಭಾಗ್ಯವನ್ನು ನೀಡುವಂಥ ದೊಡ್ಡ ಹಾಸ್ಪಿಟಲ್ಗಳಾಗಿತ್ತು. ಅದರ ಹೆಸರು ಬದಲಾವಣೆ ಆಗಿರೋದ್ರಿಂದ ಅದರ ಹೆಸರನ್ನು ಹೊಸ ಉಚ್ಚಾರಣೆ ಮಾಡೋದು ಜನರಿಗೆ ಭಾಳ ಕಷ್ಟಕರವಾಗಿರುತ್ತದೆ. ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಇಲ್ಲದಂಥ ಹೋರಾಟಗಾರರ ಹೆಸರು ಇಡೋದು ಭಾಳ ತೀವ್ರವಾದಂಥ ಖಂಡನೀಯ ವಿಚಾರ ಅಂತಲೂ ಹೇಳ್ಬೋದು ಅಂತ ಹೇಳ್ತಾ ಇದ್ದೀನಿ.